ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆಗಳನ್ನು ಕೇಂದ್ರ ಸರ್ಕಾರ ಬಗೆಹರಿಸಬೇಕು ಎಂದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು. ರಾಜ್ಯ ಸರ್ಕಾರ ಸಂತ್ರಸ್ತರನ್ನ ಎತ್ತಂಗಡಿ ಮಾಡಿ ರೈತರಿಗೆ ಅನ್ಯಾಯ ಎಸಗ್ತಾ ಇದೆ ಎಂದು ಮಲೆನಾಡು ರೈತ ಹೋರಾಟ ಸಮಿತಿಯ ಸಂಚಾಲಕ ತೀನಾ ಶ್ರೀನಿವಾಸ್ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸುಪ್ರೀಂ ಕೋರ್ಟ್ ಅರಣ್ಯವಾಸಿಗೆ ಅರಣ್ಯ ಹಕ್ಕು ಕಾಯ್ದೆ ಪ್ರಕಾರ ನ್ಯಾಯ ಕೊಡಿ ಎಂದಿದ್ರು. ಕೋರ್ಟ್ ಆದೇಶ ಉಲ್ಲಂಘಿಸಿ ಸುಮಾರು 80,000 ರೈತರ ಅರ್ಜಿಗಳನ್ನು ವಜಾ ಮಾಡಲಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಳುಗಡೆ ಸಂತ್ರಸ್ತರಿಗೆ ಕೊಟ್ಟ ಹಕ್ಕುಪತ್ರ ವಜಾ ಮಾಡುವುದಕ್ಕೆ ಅರಣ್ಯ ಇಲಾಖೆ ಶಿಫಾರಸು ಮಾಡಿದ್ದಂತೆ ಪ್ರಕರಣ ದಾಖಲು ಮಾಡಲಾಗಿದೆ. ಇನ್ನು ಕೋರ್ಟ್ ಆದೇಶದ ಹೆಸರಿನಲ್ಲಿ ಸುಮಾರು 40,000 ರೈತರ ಮೇಲೆ ಕಾನೂನು ಬಾಹಿರ ಹಕ್ಕುಪತ್ರ ಪಡೆದಿದ್ದಾರೆ ಎಂದು ಆರೋಪಿಸಿದರು. ಇನ್ನು ಈ ರೈತರ ಸಮಸ್ಯೆಯನ್ನ ಬಗೆಹರಿಸಿ ಎಂದು ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಆದೇಶ ಮಾಡಿ 14 ತಿಂಗಳು ಕಳೆದರೂ ಸಮಸ್ಯೆ ಬಗೆಹರಿದಿಲ್ಲ. ಸ್ಥಳ ಪರಿಶೀಲಿಸದೆ ಗ್ರಾಮಗಳಲ್ಲಿ ಇರುವ ರೈತರು ಭೂಮಿ ಹಕ್ಕುಪತ್ರ ಪಡೆದಿರುವ ಕಾನೂನಿಗೆ ಸೋಪಿನ ಬೆಟ್ಟ, ಢಾಡಿ, ದನಗಳಿಗೆ ಮುಪ್ಪತ್ತು, ಇನ್ನು ಗೋಮಾಳ, ಹುಲ್ಲುಬನಿ ಎಂದಿರುವ ಪ್ರದೇಶಗಳನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿಗಳು ಜನರ ಅಭಿಪ್ರಾಯ ಪಡೆಯದೆ ಅರಣ್ಯ ಎಂದು ಘೋಷಿಸಿದೆ. ಒಂದು ವೇಳೆ ಶರಾವತಿ ಮುಳುಗಡೆ ಸಂತ್ರಸ್ತರನ್ನ ಒಕ್ಕಲೆಬ್ಬಿಸುವ ಕ್ರಮ ಮುಂದುವರೆದರೆ ದೆಹಲಿ, ಬೆಳಗಾಂ ಮಾದರಿ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದರು. ಅಂತ ಹೇಳಿ ಈಗ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಮಲೆನಾಡು ರೈತರ ಸಮಸ್ಯೆ ಅಧ್ಯಯನ ಸಮಿತಿ ಅಂತ ಒಂದು ಸಮಿತಿಯನ್ನ ಘೋಷಣೆ ಮಾಡಿದ್ರು. ಅದರಲ್ಲಿ ನಾನು ಸಹ ಇದ್ದೆ. ಕೊಡಗು, ಚಿಕ್ಕಮಗಳೂರು ಎಲ್ಲ ಮಲೆನಾಡಿನ ಜಿಲ್ಲೆಗಳ ಸದಸ್ಯರು ಅದರಲ್ಲಿದ್ದರು. ನಾವು ಮಲೆನಾಡಿನಲ್ಲಿರ್ತಕ್ಕಂಥ ರೈತರ ಸಮಸ್ಯೆ ಅದನ್ನು ಪಟ್ಟಿ ಮಾಡಿ ಅದಕ್ಕೆ ಪರಿಹಾರ ಏನು ಅಂತಲೂ ಸಹ ನಾವು ಪಟ್ಟಿ ಮಾಡಿ ವರದಿಯನ್ನು ಕೊಟ್ಟು ಅಧ್ಯಯನ ವರದಿಯನ್ನು ರೆಡಿ ಮಾಡಿ ಶಿವಮೊಗ್ಗದಲ್ಲಿ ಒಂದು ಬೃಹತ್ ರೈತರ ಸಮಾವೇಶ ನಡೆಯಿತು. ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ 10,000 ಜನಕ್ಕಿಂತ ಹೆಚ್ಚು ಜನ ರೈತರು ಅದರಲ್ಲಿ ಭಾಗವಹಿಸಿದ್ರು. ಅದರಲ್ಲಿ ಆಗಿನ ವಿರೋಧ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು, ಕಾಗೋಡು ತಿಮ್ಮಪ್ಪನವರು, ಅದೇ ದಿನ ಮಧು ಬಂಗಾರಪ್ಪನವರು ಪಾದಯಾತ್ರೆ ಮಾಡಿದ್ರು. ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಬಗೆಹರಿಬೇಕು, ಅರಣ್ಯವಾಸಿಗಳಿಗೆ ಹಕ್ಕುಪತ್ರ ಕೊಡಬೇಕು ಅಂತ ಮಾಡಿದ್ರು. ಆ ದಿನ ಸಭೆಯಲ್ಲಿ ಸಿದ್ದರಾಮಯ್ಯನವರು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ತಕ್ಷಣವೇ ಮಲೆನಾಡು ಜಿಲ್ಲೆಗಳ ರೈತರ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ತಕ್ಷಣವೇ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಘೋಷಣೆಯನ್ನು ಮಾಡಿದರು. ಡಿ.ಕೆ. ಶಿವಕುಮಾರ್ ಅವರು ಅದನ್ನೇ ಹೇಳಿದರು. ಆದರೆ 1,000 ದಿನಗಳಲ್ಲಿ ಮಲೆನಾಡಿನ 6-7 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಸಮಸ್ಯೆ ಬಗ್ಗೆ ಒಂದು ಅರ್ಧ ಗಂಟೆನೂ ಸಮಯ ಈ ಮುಖ್ಯಮಂತ್ರಿಗೆ ಸಮಸ್ಯೆಯನ್ನು ಅರ್ಥ ಮಾಡಲಿಕ್ಕೆ, ಚರ್ಚೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಮೀಸಲಿಡ್ತಕ್ಕಂಥ ಯೋಗ್ಯತೆ ನಮ್ಮ ಮುಖ್ಯಮಂತ್ರಿಗೆ, ರಾಜ್ಯದ ಮುಖ್ಯಮಂತ್ರಿಗೆ ಬಂದಿಲ್ಲ. ಇವತ್ತು ಮಲೆನಾಡಿನ ಜನರಿಗೆ ದ್ರೋಹ ಬಗೆಯಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರದಿಂದ ಆಗಿದೆ. ಶಿವಮೊಗ್ಗ ಜಿಲ್ಲೆ ಒಂದರಲ್ಲೇ ಸುಮಾರು 40,000 ರಿಂದ 50,000 ಜನರ ಹಕ್ಕುಪತ್ರನ ವಜಾ ಮಾಡೋ ಕಾರ್ಯಕ್ರಮ ಇವತ್ತು ಸರ್ಕಾರದಿಂದ ಆಗ್ತಾ ಇದೆ. ಸಾಗರ, ಶಿವಮೊಗ್ಗ ಉಪವಿಭಾಗಾಧಿಕಾರಿಗಳು ಬ್ರಿಟಿಷರು ಮಹಾರಾಜರ ಕಾಲದಲ್ಲಿ ಇದು ಫಾರೆಸ್ಟ್ ಆಗಿತ್ತು, ಹೈಕೋರ್ಟ್ ಆದೇಶ ಮಾಡಿದೆ ಅಂತ ಹೇಳಿ ಇವತ್ತು ಹಕ್ಕುಪತ್ರಗಳನ್ನು ವಜಾ ಮಾಡೋದಕ್ಕೆ ಸುಮಾರು ಬರೀ ಭದ್ರಾವತಿ ತಾಲೂಕು ಒಂದರಲ್ಲೇ 11,500 ಜನಕ್ಕೆ ಕೇಸ್ ಹಾಕಿದ್ದಾರೆ. ಶಿವಮೊಗ್ಗ ಗ್ರಾಮಾಂತರ, ಸಾಗರ, ಸೊರಬ, ಶಿಕಾರಿಪುರ, ತೀರ್ಥಹಳ್ಳಿ ಎಲ್ಲ ದಲಿತ ಸಂಘರ್ಷ ಸಮಿತಿ ಕೃಷ್ಣಪ್ಪನವರು ಸ್ಥಾಪನೆ ಮಾಡಿದ್ರು. ಸಮಾಜವಾದಿ ಚಳವಳಿ ನಡೆದಿತ್ತು ಅಂತ ಇವತ್ತು ಹೋರಾಟ ಕಣ್ಮರೆ ಆಗಿದೆ. ಇವತ್ತು ನೋಡಿ, ಬೆಳಗಾಂನಲ್ಲಿ ಕಬ್ಬಿನ ಬೆಲೆ ಜಾಸ್ತಿ ಮಾಡಬೇಕು ಅಂತ ಜನ ದಂಗೆ ಇದ್ರು ರೈತರು. ಮುಖ್ಯಮಂತ್ರಿನೇ ಕರೆದು ಅವ್ರ ಸಮಸ್ಯೆ ಬಗೆಹರಿಸೋದಕ್ಕೆ ಕುಟುಂಬ ಇದೆ. ಎಲ್ಲರೂ 78 ಹಿಂದೆ ಅವರು ವಾಸ ಆಗಿರೋರು. 56ನೇ ಇಸ್ವಿಲಿ ಅಲ್ಲಿ ಕಾಗೋಡು ತಿಮ್ಮಪ್ಪನವರು ಅಲ್ಲಿ ಜನಕ್ಕೆ ನೀರು